ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವಿನೋತಾ ಇನ್ ದುಬೈ ಚಾನಲಿಂದ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್, ಸಪೋರ್ಟಿಂಗ್ ಆ್ಯಂಡ್ ಸಬ್ಸ್ಕ್ರೈಬಿಂಗ್. ತುಂಬ ಪ್ರೋತ್ಸಾಹ ಕೊಡ್ತಾ ಇದ್ದೀರಾ. ಇದರಿಂದ ನನಗೆ ವಿಡಿಯೋಸ್ ಮಾಡೋ ಎಂಕರೇಜ್ಮೆಂಟ್ ತುಂಬ ಸಿಗ್ತಾಯಿದೆ. ಪ್ಲೀಸ್ ನೀವೇನಾದ್ರು ನ್ಯೂ ಕಾಮರ್ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಚಾನಲ್ನ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಇವತ್ತು ನಾನು ಟಾಪಿಕ್ ಬಂದಿರೋದು RTA ಬಸ್. RTA ಅಂದರೆ ರೋಡ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಅಥಾರಿಟಿ ಅಂತ. ನಮ್ಮ ಬ್ಯಾಂಗ್ಳೂರಲ್ಲಿ BMTC ಬಸ್ಸಸ್ ನಿಮ್ಗೆ ಗೊತ್ತಲ್ವ. ಇಲ್ಲಿ ದುಬೈಯಲ್ಲಿ ಬಸ್ ಸ್ಟೇಷನ್ನು ಬಸ್ಸಸ್ಸು ಹೇಗಿರುತ್ತೆ ಅಂತ. ಇಲ್ಲೆಲ್ಲ ಬಂದು ಲಾಂಗ್ ಬಸ್ಸಸ್ಸು ಇಲ್ಲ ಡಬಲ್ ಇದು ಬಸ್ಸಸ್ ಬರುತ್ತೆ. ಸೊ ಇದು ನಾನು ನಿಮಗೆ ಬಸ್ಸಸ್ ವಿಡಿಯೋ ನೀವು ನೋಡ್ತಾ ಇರ್ಬೋದು. ಇಲ್ಲಿ ತುಂಬ ಚೆನ್ನಾಗಿರುತ್ತೆ. ಪ್ರತಿ ಒಂದು ಬಸ್ಸು ಬಂದು ಕ್ಲೀನು ಪ್ಲಸ್ ಏನಂತ AC ಸೆಂಟ್ರಲೈಸ್ಡ್, ವಿಂಡೋಸು ಓಪನ್ ಮಾಡೋದು ಏನಿಲ್ಲ, ಗ್ಲಾಸಸ್ಸು ಅಲ್ಲ. ನಾವು ಬಸ್ಸಲ್ಲಿ BMTC ಬಸ್ಸಲ್ಲಿ ಕೂತ್ಕೊಂಡ್ರೆ ಓಪನ್ ಮಾಡ್ತೀವಲ್ಲ, ಆ ಥರ ಏನೂ ಇಲ್ಲ. ಇಲ್ಲೆಲ್ಲ ಬಂದುಬಿಟ್ಟು ಕಂಪ್ಲೀಟ್. ಇಲ್ಲಿ ಕಂಡಕ್ಟ್ರ್ ಅನ್ನೋದೇ ಇಲ್ಲ. ಇಲ್ಲಿ ನಿಮ್ಗೆ ಗೊತ್ತಾಗ್ತಿದೆಯಲ್ಲ, ಇವರೇ ನಮ್ಮ ಪುಟ್ಟ ಕಂಡಕ್ಟ್ರ್. ನಮ್ಮದು ನೋಲ್ ಕಾರ್ಡ್ ಅಂತ ನಾನು ನಿಮಗೆ ಡೀಟೇಲ್ಸ್ ಕೊಡ್ತೀನಿ. ಅದನ್ನು ಲಾಸ್ಟಲ್ಲಿ ಕಾರ್ಡ್ ಇರುತ್ತೆ. ಅದನ್ನು ನೀವು ರೀಚಾರ್ಜ್ ಮಾಡಿಕೊಂಡು ಅದ್ರಲ್ಲಿ ಟ್ಯಾಪ್ ಮಾಡಿದ್ರೆ ಸೌಂಡ್ ಬರುತ್ತೆ. ನೀವು ಅಲ್ಲಿ ಹೋಗ್ತಾ ಇದ್ದೀರಾ ಅಂತ ಕೇಳಲ್ಲ. ಆ ಪುಟ್ಟು ಮಿಷಿನಲ್ಲಿ ನೀವು ಅದನ್ನು ಜಸ್ಟ್ ಟ್ಯಾಪ್ ಮಾಡಿಬಿಟ್ಟು ಹೋಗಿ ಕೂತ್ಕೊಬೋದು. ನಿಮಗೆ ಗೊತ್ತಾಗುತ್ತೆ ನಿಮ್ಮ ಸ್ಟೇಷನ್ ಎಲ್ಲಿಂದ ಬರೋದು. ನಾನು ಬಂದುಬಿಟ್ಟು ಬಿಸ್ನೆಸ್ ಬೇ ಏರಿಯಾದಲ್ಲಿರೋದು. ಸೊ ಇದು ನಮ್ಮ ಬಿಸ್ನೆಸ್ ಬೇ ಏರಿಯಾದು ಬಸ್ ಸ್ಟೇಷನ್ ಇದು. ಸೊ ಪ್ರತಿ ಒಂದು ಏರಿಯಾಗೂ RTA ಅವರು ಬಸ್ಸಸ್ ಇದೆ. ಸೊ ಯಾವ ಥರ ಬಸ್ಸಸ್ ಫೆಸಿಲಿಟಿ ಅಂದರೆ ತುಂಬ ಕ್ಲೀನಾಗಿರುತ್ತೆ. ಪ್ರಯಾರಿಟಿ ಸೀಟ್ಸ್ ಇರುತ್ತೆ. ಮತ್ತು ಇಲ್ಲಿ ಊಟ ಮಾಡೋಂಗಿಲ್ಲ, ಬಸ್ ಒಳಗಡೆ ಸ್ಮೋಕ್ ಮಾಡೋಂಗಿಲ್ಲ, ಯಾರೂ ಜಗಳ ಮಾಡೋಂಗಿಲ್ಲ, ಮತ್ತು ಸೈಲೆಂಟಾಗಿರಬೇಕು ಎಲ್ಲರೂ. ಮತ್ತು ಕಂಪ್ಲೀಟ್ ಏನಂತಾರೆ ಎಲ್ಲ ಆಟೋಮ್ಯಾಟಿಕ್. ನಿಮ್ಮ ಬಸ್ ಬಂದಮೇಲೆ ಅಲ್ಲಿ ಅನೌನ್ಸ್ ನೀವು ಮೆಟ್ರೋದಲ್ಲೆಲ್ಲ ಹೋದರೆ ಅನೌನ್ಸ್ ಮಾಡ್ತಾರೆ ಗೊತ್ತಾ, ನಿಮ್ಮ ಬಸ್ ಸ್ಟೇಷನ್ ಬರ್ತಿದೆ, ನೆಕ್ಸ್ಟ್ ಸ್ಟೇಷನ್ ಇದು. ಅದು ನಿಮಗೆ ಪ್ರತಿಯೊಂದು ಚಿಕ್ಕ ಪುಟ್ಟ TVಯಲ್ಲಿ ನಿಮಗೆ ಕಾಣಿಸ್ತಾ ಹೋಗ್ತಾ ಇರುತ್ತೆ ನಿಮ್ಮ ಸ್ಟೇಷನ್ ಬಂತಾ ಅಂತ. ಅಲ್ಲಿ ವೆರಿ ಲೋ ವಾಯ್ಸಲ್ಲಿ ಅದು ಬರ್ತಾ ಇರುತ್ತೆ. ಸೊ ನಿಮಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಸ್ಟೇಷನ್ ಯಾವುದು. ಮತ್ತು ನೀವು ಹೇಗೆ ಬಂದಿದ್ದ ತಕ್ಷಣವೇ ಅದನ್ನು ನೀವು ಟ್ಯಾಪ್ ಮಾಡಲೇಬೇಕು. ಯಾಕಂದರೆ ಅದು ಪ್ರಯಾರಿಟಿ. ಇಲ್ಲಾಂದರೆ ನಿಮಗೆ ಫೈನ್ ಬೀಳುತ್ತೆ RTIಯಿಂದ. ಅದೇ ಅಲ್ವಾ ಟಿಕೆಟ್ ತೊಗೊಳೋದು. ಯಾಕಂದರೆ ಇಲ್ಲಿ ಕಂಡಕ್ಟ್ರೆಲ್ಲ ಇರೋಲ್ಲ. ಸೊ ಇದೊಂದು ನೆನ್ಪಿಟ್ಕೊಳ್ಳಿ. ಇದು ನೋಲ್ ಕಾರ್ಡು ನಿಮಗೆ ತುಂಬ ಯೂಸ್ ಆಗುತ್ತೆ. ಕಂಪ್ಲೀಟ್ ಡೀಟೇಲ್ ಒಂದು ದಿವಸ ಬರೀ ನೋಲ್ ಕಾರ್ಡ್ಗೆ ನಾನು ಬೇಕಾದ್ರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತುಂಬ ಜನ ಫ್ರೆಷರ್ಸ್ಗೆ ಗೊತ್ತಿಲ್ಲ ಬರೋರಿಗೆಲ್ಲ ಹೇಗೆ ಅಂತ. ಅದನ್ನು ನಾನು ನಿಮಗೆ ಡೀಟೇಲ್ ವಿಡಿಯೋನ ನಾನು ನಿಮಗೆ ಮಾಡ್ತೀನಿ ಬೇಕಾದ್ರೆ ನೆಕ್ಸ್ಟು. ಇದು ನನ್ನ ಪ್ರಯಾರಿಟಿ ಇದು ಸೀಟಿಂಗ್ಸ್ ಎಲ್ಲ ಇರುತ್ತೆ. ನೀವು ಅದನ್ನು ನೋಡ್ತಾ ಹೋಗ್ಬೋದು. ಇದು ಈ ನೋಲ್ ಕಾರ್ಡ್ ನಾನು ಹೇಳಿದ್ನಲ್ಲ, ಪಬ್ಲಿಕ್ ಬಸ್ಸಲ್ಲಾಗಿರ್ಬೋದು, ಮೆಟ್ರೋದಲ್ಲಾಗಿರ್ಬೋದು, ಟ್ರಾಮಲ್ಲಿ ಆಗಿರ್ಬೋದು, ಈವನ್ ಮರೀನಾ ಟ್ರಾನ್ಸ್ಪೋರ್ಟ್ಸು ಅದರಲ್ಲೆಲ್ಲ ನೀವು ಯೂಸ್ ಮಾಡ್ತಾ ಹೋಗ್ಬೋದು. ಬಸ್ಸಸ್ ಬಂದುಬಿಟ್ಟು ಕಂಪ್ಲೀಟ್ CCTV ಕ್ಯಾಮ್ರಾ ಆಕ್ಸೆಸ್ ಇರುತ್ತೆ ಫಾರ್ ಸೇಫ್ಟಿ. ಮತ್ತು GPS ಟ್ರ್ಯಾಕಿಂಗ್ ಇರುತ್ತೆ ಬಸ್ಸಲ್ಲಿ. ಮತ್ತು ಕಂಫರ್ಟಬಲ್ ಸೀಟಿಂಗು, ಕಂಪ್ಲೀಟ್ ಕ್ಲೀನ್ ಇಂಟೀರಿಯರ್ಸ್ ಇರುತ್ತೆ, ಏರ್ ಕಂಡೀಷನ್ ಬಸ್ಸಸ್ಸು. ಮತ್ತು ಸ್ಪೆಷಲಿ ಸೀನಿಯರ್ ಸಿಟಿಸನು ವುಮೆನ್ಸ್ಗೆ ಪ್ರಯಾರಿಟಿ ಸೀಟ್ ಅಂತ ಹಾಕಿರ್ತಾರೆ. ಮತ್ತು ಏನಂತಾರೆ, ಬಸ್ಸಲ್ಲಿ ಫುಲ್ ಸೈಲೆನ್ಸ್, ಕಂಪ್ಲೀಟ್ ಸೈಲೆನ್ಸ್. ನೀವು ಯಾರಾದರೂ ಮಾತಾಡ್ತಿದ್ರೆ ನಿಧಾನ ಮಾತಾಡಬೇಕು, ಪಕ್ಕದವ್ರಿಗೆ ಡಿಸ್ಟರ್ಬ್ ಮಾಡಿಬಿಟ್ರೆ. ಇದು ಬಂದುಬಿಟ್ಟು ಬಸ್ ಸ್ಟಾಪ್ ಒಳಗಡೆ ನಾನು ನಿಮ್ಗೆ ಅದು ಇದು ಬಸ್ ಸ್ಟಾಪ್ ಒಳಗಡೆ ಬಂದುಬಿಟ್ಟು ಫುಲ್ಲು AC. ಬಸ್ ಬರೋವರೆಗೂ ನೀವು ಬಸ್ ಟಾಪ್ ಒಳಗಡೆ ಕೂತ್ಕೊಬೋದು. ಇಲ್ಲಿ ಟ್ಯಾಬ್ ಮಾಡ್ಬೋದು. ಟ್ಯಾಬ್ ಮಾಡಿಬಿಟ್ಟು ನಿಮಗೆ ಕಾಣಿಸ್ತಾ ಇದೆ ಇಲ್ಲಿ ಪ್ರಯಾರಿಟಿ ಸೀಟ್ಸ್ಗಳು. ಇಲ್ಲ ಮೇಲೆ ಹೋಗಬೇಕು ಅಂದರೆ ಇಲ್ಲಿ ಮೇಲ್ಗಡೆನೂ ಇರುತ್ತೆ, ಮೇಲ್ಗಡೆ ಕೂತ್ಕೊಬೋದು, ಇಲ್ಲ ಕೆಳಗಡೆ ಕೂತ್ಕೊಬೋದು. ಸೇಮ್ ಅಲ್ಲೂ TV, ಚಾರ್ಜಿಂಗ್ ಪಾಯಿಂಟು ಎಲ್ಲ ಇರುತ್ತೆ. ಸೊ ನಿಮಗೆ ಕಾಣಿಸ್ತಾ ಇದೆ ರೋಡ್ಸ್ ಎಲ್ಲ ನೋಡಿ. ಇದು ರೋಡ್ಸ್. ಮೇಲ್ಗಡೆ ಕೂತ್ಕೊಂಡ್ರೆ ಸೇಮ್, ಮೇಲ್ಗಡೆ ಕೂತ್ಕೊಂಡ್ರೆ ಕೆಳಗಡೆ ಕೂತ್ಕೊಂಡ್ರೆ ಏನು ಡಿಫ್ರೆನ್ಸ್ ಇಲ್ಲ. ಇದು ಬಸ್ ಸ್ಟೇಷನ್ನು. ಇಲ್ಲಿ ನೋಡಿರಿ ಬಸ್ಸಲ್ಲಿ ಗೊತ್ತಾಗುತ್ತಲ್ಲ, ಇಲ್ಲಿ ಬಂದುಬಿಟ್ಟು ಈ ಬಿಸಿಲು ಇದೆಯಲ್ವ, ಪ್ರತಿ ಒಂದು ಕಡೆನೂ ಬಸ್ ಸ್ಟೇಷನ್ ಇದೆ. ನೀವು ಎಲ್ಲಿಂದ ಯಾವುದೇ ಏರಿಯಾಗೆ ಹೋಗಿ ಯಾವುದೇ ಮೂಲೆಯಲ್ಲಿ ದುಬೈಯಲ್ಲಿ ಹೋದರೂ ಬಸ್ ಸಿಗುತ್ತೆ. ಈ ಬಸ್ ಸ್ಟೇಷನ್ ನೀವು ನೋಡ್ತಾ ಇದ್ದೀರಲ್ವ, ಕಂಪ್ಲೀಟ್ AC ಇರುತ್ತೆ, ಕಂಪ್ಲೀಟ್ ಕ್ಯಾಮ್ರಾ ಇರುತ್ತೆ, ಸೀಟಿಂಗ್ ಇರುತ್ತೆ. ನೀವೇನು ಬಿಸಿಲಲ್ಲಿ ಕಾಯಬೇಕು ಅನ್ನೋಂಗಿರಲ್ಲ, ಸಖತ್ ಕಂಫರ್ಟಬಲ್ ಆಗಿರುತ್ತೆ.
ಆ್ಯಸ್ ವೆಲ್ ಆಸ್ ನಿಮಗೆ ಬಸ್ ಯಾವ ಟೈಮಲ್ಲಿ ಬರುತ್ತೆ ಅಂತ ಇನ್ಫಾರ್ಮೇಷನ್ ಎಲ್ಲ ಅದರೊಳಗಡೆ ನಿಮ್ಗೆ ಸಿಗುತ್ತೆ. ಅಲ್ಲೂ ಒಂದು ಪುಟ್ಟು ಟಿ ವಿ ಥರ ಇದು ಬರ್ತಾ ಇರುತ್ತೆ, ನಿಮ್ಮ ಬಸ್ ಎಷ್ಟು ಗಂಟೆಗೆ ಬರುತ್ತೆ, ಇನ್ನೆಷ್ಟು ನಿಮಿಷದಲ್ಲಿ ಬರುತ್ತೆ ಅಂತ. ಆಚೆಗಡೆ ಒಂದು ಮಿಷಿನ್ ಥರ ಉದ್ದು ಕಾಣಿಸ್ತಾ ಇದೆಯಲ್ಲ, ಅದಲ್ಲಿ ಬಂದುಬಿಟ್ಟು ನೀವು ರೀಚಾರ್ಜ್ ಮಾಡ್ಕೊಬೋದು. ನಿಮ್ಮದು ಟಿಕೆಟ್ ಅದು ನೋಲ್ ಕಾರ್ಡನ್ನು ತೊಗೊಬೇಕು ಅಂದರೆ ಅಲ್ಲೇ ಹೋಗ್ಬಿಟ್ಟು ಮಾಡ್ಕೊಬೋದು. ಬಸ್ನ ಪ್ರತಿಯೊಂದು ರೂಟ್ ಮ್ಯಾಪ್ಸಿಂದ ಹಿಡ್ದು ಸೀಟಿಂಗಿಂದ ಹಿಡ್ದು ನೀವು ನೋಡ್ತಾ ಇದ್ದೀರಾ, ಫುಲ್ಲು ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನೀವೇನಾದರೂ ಹೊಸಬ್ರು ಆಗಿದ್ದರೆ ದಯವಿಟ್ಟು ಆರ್ ಟಿ ಎದವ್ರದ್ದು ಬಸ್ ಆಗಿರ್ಬೋದು, ಬಸ್ ಸ್ಟೇಷನ್ ಆಗಿರ್ಬೋದು, ತುಂಬ ಯೂಸ್ಫುಲ್ ಆಗುತ್ತೆ. ಆ್ಯಕ್ಚುಲಿ ಜಸ್ಟ್ 3 dirham ಇಲ್ಲ 5 dirham ಮ್ಯಾಕ್ಸಿಮಮ್. ಅದೇ ನೀವು ಟ್ಯಾಕ್ಸಿಲಿ ಇಲ್ಲಿಂದ ಎಲ್ಲೇ ಹೋಗ್ತೀರಾ ಅಂದ್ರೂ ಮಿನಿಮಮ್ 50ಇಂದ 100 AED, ಆಲ್ಮೋಸ್ಟ್ 4,000 ರೂಪಾಯಿ ಖರ್ಚಾಗುತ್ತೆ. ಅದೇ ಬಸ್ ಆದರೆ ನೀವು ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಪ್ರತಿಯೊಂದು ಏರಿಯಾಗೂ ಬಸ್ ಫೆಸಿಲಿಟಿ ಇದೆ. ಸೊ ಆರ್ ಟಿ ಎದವ್ರದ್ದು ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ದಯವಿಟ್ಟು ಯೂಸ್ ಮಾಡ್ಕೊಳ್ಳಿ. ಅನ್ನೆಸೆಸರಿ ನೀವು ಹೊಸ್ದಾಗಿ ದುಬೈಗೆ ಬಂದಿದ್ರೆ ಇಲ್ಲ ಜಾಬ್ ಹುಡ್ಕೋಕೆ ಬಂದಿದ್ರೆ ದಯವಿಟ್ಟು ಪ್ಲೀಸ್ ನೀವು ಅನ್ನೆಸರಿ ದಯವಿಟ್ಟು ಯಾವುದೇ ಕಾರಣಕ್ಕೂ ದುಡ್ಡು ಸ್ಪೆಂಡ್ ಮಾಡಬೇಡಿ ಟ್ಯಾಕ್ಸಿಗೆ. ಯಾಕೆ ಅಂದರೆ ಅದೇ ತುಂಬ ದೂರ ಹೋಗಬೇಕು ಇಂಟರ್ವ್ಯೂಗೆ, ಮೆಟ್ರೋ ಆಗ್ತಾಯಿಲ್ಲ, ಬಸ್ ಆಗ್ತಾಯಿಲ್ಲ ಅಂದಾಗ ಮಾತ್ರ ಯೂಸ್ ಮಾಡಿ. ಬಟ್ ರೆಸ್ಟ್ ಎವ್ರಿಥಿಂಗ್ ಬಂದುಬಿಟ್ಟು ಪ್ಲೀಸ್ ಯೂಸ್ RTA ಬಸ್ಸಸ್ ಫಾರ್ ಆಲ್ ದಿಸ್. ಬಸ್ ಸ್ಟೇಷನಲ್ಲಿ ನೀವೇನು ಬಿಸಿಲಿಗೆ ವೆಯ್ಟ್ ಮಾಡಬೇಕು ಇಲ್ಲ, AC ಇರುತ್ತೆ, ಆರಾಮಾಗಿ AC ಕೂತ್ಕೊಳ್ಳಿ, ಬಸ್ ಬಂದಮೇಲೆ ಹೋಗಿ. ಬಸ್ ಒಳಗಡೆನೂ ಫುಲ್ಲು AC ಇರುತ್ತೆ, ಕ್ಲೀನಾಗಿರುತ್ತೆ. ಮತ್ತು ಸ್ಟೇಷನ್ನ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಪ್ರತಿಯೊಂದು ಎಲ್ಲಿಂದ ಎಲ್ಲಿಗೆ ಹೋದ್ರೂ ನಿಮಗೆ ಬಸ್ ಇರುತ್ತೆ. ಡೈಲಿ ಟ್ರಾವೆಲ್ ಮಾಡ್ಬೋದು. ಆಫೀಸ್ಗೆ ಹೋಗ್ಬೋದು, ಕನೆಕ್ಟಿವಿಟಿ ಇದೆ. ಇವನ್ ಅಬುದಾಬಿಗೆ ಹೋಗಬೇಕಾ, ಶಾರ್ಜಾಗೆ ಹೋಗ್ಬೇಕಾ, ಅಜ್ಮಾನು, ಫುಜೇರಾ, ಅದರ್ ಎಮಿರೇಟ್ಸ್ಗೆ ಹೋಗಬೇಕಾ, ಎಲ್ಲದಕ್ಕೂ ಬಸ್ಸಸ್ಸೇ ಇದೆ. ಅದರಲ್ಲೂ ಬಸ್ಸಸ್ಸು ಬಂದ್ಬಿಟ್ಟು ಲಕ್ಸುರಿ ಬಸ್ಸಸ್ಸು, ಏನೋ ಸುಮ್ಮನೆ ನಾರ್ಮಲ್ ನಮ್ಮದು BMTC ಬಸ್ ಥರಲ್ಲ. ಪ್ರತಿಯೊಂದು ಓಲ್ವಾಕ್ಕಿಂತ ನಮ್ಮ ಇಂಡಿಯಾದಲ್ಲಿ ಓಲ್ವಾ ಇದೆಯಲ್ಲ ಅದಕ್ಕಿಂತ ಬೆಟರ್ ಆ್ಯಂಡ್ ಕ್ಲೀನ್. ನೀವು ನೋಡ್ತಾ ಇರ್ಬೋದು ಅಲ್ಲಿ ನಂದು ಎಷ್ಟು ಕ್ಲೀನಾಗಿದೆ ಅಂತ, ಅಷ್ಟು ಕ್ಲೀನ್ ಮೇಂಟೈನ್ ಮಾಡ್ತಾರೆ. ಇದು ನೋಲ್ ಕಾರ್ಡ್ ಅಂತ, ಇದನ್ನೇ ನೀವು ರೀಚಾರ್ಜ್ ಮಾಡ್ಕೊಬೇಕು. ರೀಚಾರ್ಜ್ ಮಾಡಿಕೊಂಡ್ರೆ ನೀವು ಅದನ್ನು ಬಸ್ಸಲ್ಲಾದರೂ ಯೂಸ್ ಮಾಡ್ಬೋದು, ಸೇಮ್ ಕಾರ್ಡ್ನ ಮೆಟ್ರೋದಲ್ಲಿ ಯೂಸ್ ಮಾಡ್ಬೋದು, ಟ್ರ್ಯಾಂಪಲ್ಲಿ ಯೂಸ್ ಮಾಡ್ಬೋದು, ಇದನ್ನು ಎಲ್ಲ ಕಡೆನೂ ಯೂಸ್ ಮಾಡ್ಬೋದು. ಸೊ ಈ ಕಾರ್ಡ್ ನಿಮ್ಮ ಹತ್ರ ತೊಗೊಳ್ಳೇಬೇಕು. ಸ್ಟಾರ್ಟಿಂಗ್ 20 to ಮಿನಿಮಮ್ ಒಂದು 30-40 dirham ಸ್ಪೆಂಡ್ ಮಾಡಿದ್ರೆ, ಇನ್ ಕೇಸ್ ನನಗೆ ಅಷ್ಟು 20 dirham ಸ್ಪೆಂಡ್ ಮಾಡಲ್ಲ ಅಂದರೆ ನೀವು ಆರಾಮಾಗಿ ಟಿಕೆಟ್ಸು ತೊಗೊಬೋದು. ಟಿಕೆಟ್ಸ್ ಬಂದುಬಿಟ್ಟು ಇಲ್ಲಿ ಸಿಗಲ್ಲ, ಆಚೆಗಡೆ ಮೆಟ್ರೋ ಸ್ಟೇಷನಲ್ಲಿ ಟಿಕೆಟ್ಸ್ ಕೊಡ್ತಾರೆ, ಆ ಟಿಕೆಟ್ಸ್ ಯೂಸ್ ಮಾಡ್ಬೋದು. ಬಸ್ಸಲ್ಲಿ ನೀವು ಕ್ಯಾಶ್ ಎಲ್ಲ ಕೊಟ್ಟು ಕ್ಯಾಶ್ ಇಸ್ಕೊಳಲ್ಲ, ಟಿಕೆಟ್ಗೆ ರಿಸಿಪ್ಟ್ ಕೊಡಲ್ಲ, ಬರೀ ಆ ಕಾರ್ಡ್ ಮಾತ್ರ ಯೂಸ್ ಆಗುತ್ತೆ. ಇದು ಗೋಲ್ಡ್ ಕಾರ್ಡು. ಗೋಲ್ಡ್ ಕಾರ್ಡ್ ಅಂದರೆ ಮೆಟ್ರೋದಲ್ಲಿ ನಿಮಗೆ ತುಂಬ ಕ್ರೌಡ್ ಇದ್ದಾಗ ಬರೀ ನನಗೆ ಪ್ರಯಾರಿಟಿ ಬೇಕು ಅಂದಾಗ ಇದು ಗೋಲ್ಡ್ ಕಾರ್ಡ್ ಬಸ್ ಯೂಸ್ ಮಾಡ್ಕೊಬೋದು. ಬಸ್ ಸ್ಟೇಷನ್ ನೋಡಿ ಎಷ್ಟು ಕ್ಲೀನಾಗಿದೆ, ಎಷ್ಟು ಚೆನ್ನಾಗಿದೆ. ಮತ್ತು ನೀವು ನೋಡ್ತಾ ಇರ್ಬೋದು ಬಸ್ಸಸ್ಸು ಎಲ್ಲ ಪ್ರತಿಯೊಂದು ಆನ್ ಟೈಮ್. ನೀವು ಏನು ವೇಟ್ ಮಾಡೋ ಅವಶ್ಯಕತೆಯೇ ಇಲ್ಲ. ಅಲ್ಲಿ ಪಕ್ಕದಲ್ಲಿ ಬಸ್ ಪಕ್ಕದಲ್ಲಿ ಒಂದು ಕಂಬ ಕಾಣಿಸಿದೆ, ಅಲ್ಲಿ ನೀವು ಜಸ್ಟ್ ನಿಂತ್ಕೊಂಡ್ರೆ ನಿಮಗೆಲ್ಲ ಡೀಟೇಲ್ಸ್ ಸಿಗ್ತಾ ಹೋಗುತ್ತೆ. ಸೊ ನಿಮಗೆ ಎಲ್ಲನೂ ಅಲ್ಲೇ ಇರುತ್ತೆ. ಸೊ ನೀವೇನು ಅದಕ್ಕೆ ಸ್ಪೆಂಡ್ ಮಾಡೋ ಅವಶ್ಯಕತೆ ಇರಲ್ಲ. ರೂಟ್ ನಂಬರ್ಸಿಂದ ಹಿಡ್ದು ನಿಮ್ಮದು ಯಾವ ಡೆಸ್ಟಿನೇಷನ್ಗೆ ಹೋಗಬೇಕು, ಎಸ್ಟಿಮೇಟೆಡ್ ಅರೈವಲ್ ಟೈಮ್ಸು, ರೂಟ್ ಮ್ಯಾಪ್ಸು ಪ್ರತಿಯೊಂದು ಬಸ್ಸಲ್ಲೂ ಇರುತ್ತೆ, ಬಸ್ ಸ್ಟೇಷನಲ್ಲೂ ಇರುತ್ತೆ. ಪ್ರತಿಯೊಂದು ಡೀಟೇಲ್ಸು ಮತ್ತು ಅನೌನ್ಸ್ ಮಾಡ್ತಾ ಇರ್ತಾರೆ. ಕಂಪ್ಲೀಟ್ ಏನಂತಾರೆ, ಹಾಟ್ ವೆದರಿಂದ ನೀವು ಸಫರ್ ಮಾಡಬೇಕು ಅನ್ನೋ ಏನೂ ಇರಲ್ಲ. ಮತ್ತು ಕಂಪ್ಲೀಟ್ ಇದು ಏನಂತಾರೆ ಸೇಫ್ಟಿ ಮತ್ತು ತುಂಬ ಚೆನ್ನಾಗಿರುತ್ತೆ. ಸೊ ಇನ್ನೊಂದು ಬಸ್ ಒಳಗಡೆ ಯಾವುದೇ ಕಾರಣಕ್ಕೂ ಊಟ ಎಲ್ಲ ಮಾಡೋಂಗಿಲ್ಲ, ಮತ್ತು ಅದು ಇದು ತಿಂದು ಬಿಸಾಕೋಂಗಿಲ್ಲ. ವೆರಿ ಸ್ಟ್ರಿಕ್ಟ್. ಇಲ್ಲ ಅಂದರೆ ಅದು ಎಲ್ಲ ಕಂಪ್ಲೀಟ್ ನೀವು ಕ್ಯಾಮ್ರಾ ಅಂಡರಲ್ಲಿ ಇರ್ತೀರ, ಕಂಪ್ಲೀಟ್ ನಿಮಗೆ ಪೆನಾಲ್ಟಿ ಸಿಗುತ್ತೆ. ಸೊ ಯೂಸ್ ಮಾಡಬೇಕಾದ್ರೆ ನೋಡ್ಕೊಂಡು ಯೂಸ್ ಮಾಡಿ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಮತ್ತು ಅದಕ್ಕೆ ಆ್ಯಪ್ಸು ಇದೆ, ಬಸ್ ರೂಟ್ಸು ಎಲ್ಲ ಅದಕ್ಕೂ RTA ಆ್ಯಪ್ಸ್ನ ಡೌನ್ಲೋಡ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಎಲ್ಲಿಂದ ಎಲ್ಲಿಗೆ ಹೋಗಬೇಕು ಅನ್ನೋದು ನಿಮಗೆ ಡೀಟೇಲ್ಸ್ ಸಿಗುತ್ತೆ. ಯಾವಾಗಲೂ ಬಸ್ಸಲ್ಲಿ ಹೋಗೋಕ್ಕಿಂತ ಮುಂಚೆ ನೋಲ್ ಕಾರ್ಡ್ನ ರೀಚಾರ್ಜಲ್ಲಿ ಇಟ್ಕೊಳ್ಳಿ, ಯಾಕಂದರೆ ಇಲ್ಲಾಂದರೆ ಬಸ್ ಒಳಗಡೆ ಹೋಗೋಕ್ಕಾಗಲ್ಲ. ಅದು ವೆರಿ ಇಂಪಾರ್ಟೆಂಟು. ಅಡ್ವಾಂಟೇಜಸ್ ಆಫ್ ಬಸ್ಸಸ್ ಏನಂದರೆ ಅಫೋರ್ಡಬಲ್ ಟ್ರಾವೆಲ್ ಮಾಡ್ಬೋದು, ಸೇಫ್ ಇರುತ್ತೆ, ಕ್ಲೀನ್ ಆ್ಯಂಡ್ ಕಂಫರ್ಟಬಲು, ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ,
ಮತ್ತು ನೀವು ಎಲ್ಲ ಪ್ಲೇಸಸ್ನು ಬಸ್ಸಲ್ಲೇ ಸುತ್ತಾಡ್ಬೋದು. ಮತ್ತು ಈಸಿ ಕನೆಕ್ಟಿವಿಟಿ ಫಾರ್ ಮೆಟ್ರೋ ಆ್ಯಂಡ್ ಟ್ರಾಮ್ ಇರುತ್ತೆ.